ಎಲ್ರಿಗೂ ನಮಸ್ಕಾರ. ಇವತ್ತು ವಿಡಿಯೋ ಮಾಡ್ತಾರೋ ಉದ್ದೇಶ ಏನಪ್ಪ ಅಂತಂದರೆ, ಬ್ಯಾಲೆನ್ಸ್ ಶೀಟ್ನ ಯಾವ ರೀತಿ ತಯಾರು ಮಾಡಬೇಕು ERPನಲ್ಲಿ ಅನ್ನೋದು ತಿಳಿಸ್ಕೊಂಡು ಕೊಡೋದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀವಿ. ಈಗ ನಿಮಗೆಲ್ಲ ಗೊತ್ತಿರ್ಬೋದು, ಸುಮಾರಷ್ಟು ಪ್ಯಾಕ್ಸ್ಗಳಲ್ಲಿ ಈ ಫೈನಾನ್ಷಿಯಲ್ ಇಯರ್ ಏನಿದೆ 1/4/2024ರಿಂದ 31/3/2025ವರೆಗೂ ಏನಿದೆ, ಸಾಕಷ್ಟು ಪ್ಯಾಕ್ಸ್ಗಳಲ್ಲಿ ಡೇಟಾನ ಫಿಲ್ ಮಾಡಿದ್ದಾರೆ, ಬ್ಯಾಕ್ಲಾಗ್ ಡೇಟಾನ. ಸೊ ಇದಾದ ನಂತರ ಇವಾಗ ಇಯರ್ ಎಂಡ್ ಆ್ಯಕ್ಟಿವಿಟಿ, ಆಸ್ ಪಾರ್ಟ್ ಆಫ್ ಇಯರ್ ಎಂಡ್ ಆ್ಯಕ್ಟಿವಿಟಿ ಇವಾಗ ಬ್ಯಾಲೆನ್ಸ್ ಶೀಟ್ ತಯಾರಿಕೆ ಬಗ್ಗೆ ಗಮನ ಕೊಡಬೇಕಾಗ್ತದೆ. ಸೊ ಈ ಬ್ಯಾಲೆನ್ಸ್ ಶೀಟ್ ತಯಾರಿಕೆನ ಈ ERP ಒಳಗೆ ಸರಿಯಾದ ರೀತಿಯೊಳಗೆ ಮಾಡುವುದು ಹೇಗೆ ಅನ್ನೋದನ್ನ ತಿಳಿಸ್ಕೊಡೋಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀವಿ. ಸೊ ಮೊದಲನೇದಾಗಿ ಈಗ ನಿಮ್ಮಲ್ಲಿ ಇರೋಂಥದ್ದು ಬ್ಯಾಲೆನ್ಸ್ ಶೀಟ್ನ ಅಂದರೆ ನಿಮ್ಮ ಫೈನಾನ್ಷಿಯಲ್ ರಿಪೋರ್ಟ್ಸ್ನಲ್ಲಿ ಬ್ಯಾಲೆನ್ಸ್ ಶೀಟ್ ಸರಿಯಾಗಿ ಬರ್ತಾ ಇದೆಯಾ ಹೆಂಗೆ ಅಂತ ಫಸ್ಟ್ ವೆರಿಫಿಕೇಷನ್ ಮಾಡಬೇಕಾಗ್ತದೆ. ಆ ಬ್ಯಾಲೆನ್ಸ್ ಶೀಟ್ ವೆರಿಫಿಕೇಷನ್ ಮಾಡೋಕ್ಕೆ ಮುಂಚಿತವಾಗಿ ನೀವು ನಿಮ್ಮ ಟ್ರಯಲ್ ಬ್ಯಾಲೆನ್ಸು ಕರೆಕ್ಟಾಗಿದೆಯಾ ಹೆಂಗೆ ಅಂತ ಒಂದು ಸತಿ ನೀವು ಚೆಕ್ ಮಾಡಬೇಕಾಗ್ತದೆ. ಸೊ ಇಲ್ಲಿ ನೋಡಿ, ಇಲ್ಲಿ ಲಾಗಿನ್ ಡೇಟು 12/4/2025 ಇದೆ, 12/4/2025ಕ್ಕೆ. ಬಟ್ ನಾನೇನು ಮಾಡ್ತಾಯಿದ್ದೀನಿ ಅಂದರೆ, ಏನು ಪ್ರೀವಿಯಸ್ ಇಯರ್ ಫೈನಾನ್ಷಿಯಲ್ ಇಯರ್ ಇತ್ತು 1/4/2024ರಿಂದ 31/3/2025, ಇದಕ್ಕೆ ನಾನು ಬ್ಯಾಲೆನ್ಸ್ ಶೀಟ್ನ ತಯಾರಿಕೆ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಓಕೆ. ಸೊ ಮೊದಲನೇದಾಗಿ ಈಗ FASಗೆ ಹೋಗೋಣ. FASಗೆ ಹೋಗಿ ಈಗಾಗಲೇ ಟ್ರಯಲ್ ಬ್ಯಾಲೆನ್ಸ್ ಮತ್ತು ಬ್ಯಾಲೆನ್ಸ್ ಶೀಟು ಯಾವ ರೀತಿ ಬರ್ತದೆ ಅನ್ನೋದನ್ನ ಒಂದು ಸರ್ತಿ ಚೆಕ್ ಮಾಡೋಣ. ಸೊ FASನಲ್ಲಿ ರಿಪೋರ್ಟ್ಸ್ಗೆ ಹೋಗೋಣ. ರಿಪೋರ್ಟ್ಸ್ನಲ್ಲಿ ನೋಡಿ, ನಿಮಗೆ ಇಲ್ಲಿ 3 ಪಾರ್ಟ್ ಇದೆ. ಒಂದು ಅದರ್ ರಿಪೋರ್ಟ್ಸ್ ಅಂತ ಇದೆ. ಅದರ್ ರಿಪೋರ್ಟ್ಸ್ ಕೆಳಗಡೆ ಸಾಮಾನ್ಯವಾಗಿ ನಿಮಗೆ ಬಿಫೋರ್ ಡೇ ಎಂಡ್, ಅಂದರೆ ನೀವೇನಾದರೂ ಇನ್ ಕೇಸ್ ವೋಚರೆಲ್ಲ ಎಂಟ್ರಿ ಮಾಡಿ ಪಾಸ್ ಮಾಡಿದ್ರೂ ಕೂಡ ಡೇ ಎಂಡ್ ಆ್ಯಕ್ಟಿವಿಟಿ ಕಂಪ್ಲೀಟ್ ಆಗಿಲ್ಲ ಫೈನಾನ್ಷಿಯಲ್ ಇಯರ್ಗೆ ಅನ್ನೋದಾದರೆ, ಸೊ ನೀವು ಇಲ್ಲಿರೋಂಥ ರಿಪೋರ್ಟ್ಸ್ಗಳನ್ನ ನೀವು ಬಳಸ್ಕೊಬೇಕಾಗ್ತದೆ. ಈಗಾಗಲೇ ನೀವು ಡೇ ಎಂಡ್ ಎಲ್ಲ ಕಂಪ್ಲೀಟ್ ಮಾಡಿದರೆ ಆ ಫೈನಾನ್ಷಿಯಲ್ ಇಯರ್ಗೆ, ಇಲ್ಲಿ ಏನಿದೆ ಕಾಮನ್ ಅಕೌಂಟಿಂಗ್ ಸಿಸ್ಟಮ್ ಕೆಳಗಡೆ ಅಲ್ಲಿ ಬರೋಂಥ ರಿಪೋರ್ಟ್ಸ್ಗಳನ್ನ ನೀವು ಬಳಸ್ಕೊಬೇಕಾಗ್ತದೆ. ಸೊ ಈಗ ನಾವೇನು ಮಾಡಿದ್ದೀವಿ ಅಂದರೆ, ಈ ಪರ್ಟಿಕ್ಯುಲರ್ ಪ್ಯಾಕ್ನಲ್ಲಿ ಡೇ ಎಂಡ್ ಆಗದೇ ಇರೋಂಥ ಕಾರಣದಿಂದ ನಾವೇನು ಮಾಡ್ತೀವಿ ಅಂದರೆ, ಇಲ್ಲಿ ಅದರ್ ರಿಪೋರ್ಟ್ಸ್ ಕೆಳಗಡೆ ಬರೋಂಥ ಬಿಫೋರ್ ಡೇ ಎಂಡ್ ರಿಪೋರ್ಟ್ಗಳನ್ನ ನಾವು ತಗೊಳ್ತೀವಿ. ಮೊದಲನೇದಾಗಿ ಟ್ರಯಲ್ ಬ್ಯಾಲೆನ್ಸು ಸರಿ ಇದೆಯಾ ಹೇಗೆ ಅಂತ ಒಂದು ಸತಿ ನಾವು ವೆರಿಫೈ ಮಾಡಬೇಕಾಗ್ತದೆ. ಸೊ ಟ್ರಯಲ್ ಬ್ಯಾಲೆನ್ಸ್ ಬಿಫೋರ್ ಡೇ ಎಂಡ್ ಅನ್ನೋದನ್ನ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ, ಡೇಟು 1/4/2024, 1/4/24ರಿಂದ 31/3/2025ವರೆಗೂ ರಿಪೋರ್ಟ್ನ ತೆಗೆಯೋಣ. ಇಲ್ಲಿ ಬ್ರಾಂಚ್ ನೇಮ್ ಇದೆ. ಬ್ರಾಂಚ್ ಇದ್ದರೆ ಬ್ರಾಂಚ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಬೈ ಡಿಫಾಲ್ಟ್ HO ಇರ್ತದೆ, HOನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ. ಸೊ PDF ಮತ್ತು Excel ಎರಡರಲ್ಲೂ ಬರ್ತದೆ. ಇಲ್ಲಿ ನೀವು PDF ತಗೊಳ್ಳಿ, ವ್ಯೂ ಅನ್ನೋದನ್ನ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಾವು ಟ್ರಯಲ್ ಬ್ಯಾಲೆನ್ಸ್ ನೋಡಿದ್ರೆ ಓಪನಿಂಗ್ ಬ್ಯಾಲೆನ್ಸ್, ಡೆಬಿಟು, ಕ್ರೆಡಿಟು ಮತ್ತು ಕ್ಲೋಸಿಂಗ್ ಬ್ಯಾಲೆನ್ಸ್ ಇದೆ. ಮೊದಲನೇದಾಗಿ ನಾವು ಏನು ವೆರಿಫೈ ಮಾಡಬೇಕು ಅಂತಂದರೆ, ಓಪನಿಂಗ್ ಬ್ಯಾಲೆನ್ಸ್ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡಬೇಕಾಗ್ತದೆ. ನೋಡಿ, ಇಲ್ಲಿ ಲಯಬಿಲಿಟೀಸ್ ಆ್ಯಂಡ್ ಇನ್ಕಮ್ ಮತ್ತು ಅಸೆಟ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಇದೆ. ಇಲ್ಲಿ ಓಪನಿಂಗ್ ಬ್ಯಾಲೆನ್ಸು ಏನು ಲಯಬಿಲಿಟೀಸ್ ಆ್ಯಂಡ್ ಇನ್ಕಮ್ ಇದೆ, ಈ ಓಪನಿಂಗ್ ಬ್ಯಾಲೆನ್ಸ್ನ ಟೋಟಲ್ಲು ಅಸೆಟ್ ಆ್ಯಂಡ್ ಎಕ್ಸ್ಪೆಂಡಿಚರ್ನ ಟೋಟಲ್ ಜೊತೆ ಹೊಂದಾಣಿಕೆ ಆಗಬೇಕು. ಅದು ಆಗಿದೆಯಾ ಹಿಂಗೆ ಅಂತ ನಾವು ಚೆಕ್ ಮಾಡಬೇಕಾಗ್ತದೆ. ನೋಡಿ, ಇಲ್ಲಿ ಎಸ್, ಎರಡು ಕೂಡ ಮ್ಯಾಚ್ ಆಗ್ತದೆ. ನೀವು ಗಮನಿಸ್ಬೋದು ಇದನ್ನು. ಅಸೆಟ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಮೌಂಟು 964,05230.73 ಇದೆ. ಅದೇ ರೀತಿ ಲಯಬಿಲಿಟೀಸ್ ಆ್ಯಂಡ್ ಇನ್ಕಮ್ನ ಓಪನಿಂಗ್ ಬ್ಯಾಲೆನ್ಸು ಕರೆಕ್ಟಾಗಿದೆ. ಓಕೆ. ಇನ್ನು ಮುಂದಿನ ಕಾರ್ಯ ಏನಪ್ಪ ಅಂತಂದರೆ, ನಿಮ್ಮ ಕ್ಲೋಸಿಂಗ್ ಬ್ಯಾಲೆನ್ಸ್, ಅಂದರೆ ಕರೆಂಟ್ ಇಯರ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಮ್ಯಾಚ್ ಆಗ್ತಿದೆಯಾ ಅಂತ ನೋಡಬೇಕಾಗ್ತದೆ. ಓಕೆ. ನೋಡಿ, ಇದು ಕೂಡ ಮ್ಯಾಚ್ ಆಗ್ತಾಯಿದೆ, ಅಂದರೆ ಟ್ರಯಲ್ ಬ್ಯಾಲೆನ್ಸ್ನಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಓಕೆ. ಇದು ಅಸೆಟ್ಸ್ ಆ್ಯಂಡ್ ಎಕ್ಸ್ಪೆಂಡಿಚರ್ನ ಟೋಟಲ್ಲು, ಲಯಬಿಲಿಟಿ ಮತ್ತು ಇನ್ಕಮ್ನ ಟೋಟಲ್ಲು ಮ್ಯಾಚ್ ಆಗ್ತದೆ. ಸೊ ಟ್ರಯಲ್ ಬ್ಯಾಲೆನ್ಸ್ ಮ್ಯಾಚ್ ಆಗ್ತದೆ, ಯಾವುದೇ ವ್ಯತ್ಯಾಸ ಇಲ್ಲ. ಇದ್ರ ಜೊತೆಗೆ ಇನ್ನೂ ಕೆಲವು ಇನ್ಫಾರ್ಮೇಷನ್ ಏನು ಕೊಡ್ಬೋದು ಅಂತ ಅನ್ನೋದಾದರೆ, ನಿಮ್ಮ ಏನು ಶೆಡ್ಯೂಲ್ಸ್ ಇದ್ದಾವೆ ಆ ಶೆಡ್ಯೂಲ್ಸ್ನೂ ಕೂಡ ನೀವು ಕ್ಲೋಸಿಂಗ್ ಬ್ಯಾಲೆನ್ಸ್ ಜೊತೆ ನೀವು ವೆರಿಫೈ ಮಾಡ್ಬೋದು. ಮ್ಯಾಚ್ ಆಗಿದೆಯಾ ಅಂತ ಒಂದು ಸತಿ ನೀವು ಚೆಕ್ ಮಾಡ್ಕೊಬೋದು.
ಇನ್ ಕೇಸ್ ಏನಾದರೂ ಮ್ಯಾಚ್ ಆಗಲಿಲ್ಲ ನಿಮ್ಮಲ್ಲಿರೋಂಥ ಶೆಡ್ಯೂಲ್ಸ್ಗೂ ಮತ್ತು ಇಲ್ಲಿ ತೋರಿಸ್ತಾರಂಥ ಕ್ಲೋಸಿಂಗ್ ಬ್ಯಾಲೆನ್ಸ್ಗೂ ಏನಾದರೂ ಮ್ಯಾಚ್ ಆಗಲಿಲ್ಲ ಅಂತಂದರೆ ದೇರ್ ಮೈಟ್ ಬಿ ಸಮ್ ಮಿಸ್ಟೇಕ್, ಅದನ್ನು ನೀವು ನೋಡಿಬಿಟ್ಟು ಸರಿಪಡಿಸ್ಕೊಬೇಕಾಗ್ತದೆ. ಸೊ ಇದರಲ್ಲಿ ಯಾವುದೇ ಆ ಥರದ ವ್ಯತ್ಯಾಸ ಇಲ್ಲ. ಹಾಗಾಗಿ ಟ್ರಯಲ್ ಬ್ಯಾಲೆನ್ಸ್ನ ಟೋಟಲ್ಸು ಅಸೆಟ್ಸು ಮತ್ತು ಲಯಬಿಲಿಟೀಸ್ಗೆ ಹೊಂದಾವಣಿಕೆ ಆಗ್ತಾಯಿದೆ. ಈಗ ಬ್ಯಾಲೆನ್ಸ್ ಶೀಟ್ ಬಗ್ಗೆ ನೋಡೋಣ. ಬ್ಯಾಲೆನ್ಸ್ ಶೀಟ್ ಮ್ಯಾಚ್ ಆಗ್ತದೆಯಾ ಇಲ್ವಾ ಅಂತ ಅಂದ್ಬಿಟ್ಟು ಇಲ್ಲಿ ಬ್ಯಾಲೆನ್ಸ್ ಶೀಟ್ ಬಿಫೋರ್ ಡೇ ಎಂಡ್ ಅಂತ ಇದೆಯಲ್ಲ, ಇದನ್ನು ನಾವು ಚೆಕ್ ಮಾಡೋಣ. ಇಲ್ಲಿ ಡೇಟು ಫೈನಾನ್ಷಿಯಲ್ ಇಯರ್ ಎಂಡ್ ಡೇಟ್ ಹಾಕಬೇಕಾಗ್ತದೆ 31/03/2025. ವ್ಯೂ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ನಮಗೆ ಬ್ಯಾಲೆನ್ಸ್ ಶೀಟ್ ಓಪನ್ ಆಗಿದೆ. ಇದರಲ್ಲಿ ಏನಿರ್ತದೆ ಅಂತಂದರೆ ಪ್ರೀವಿಯಸ್ ಇಯರ್ ಬ್ಯಾಲೆನ್ಸ್ ಶೀಟು ಮತ್ತು ಈ ವರ್ಷದ ಬ್ಯಾಲೆನ್ಸ್ ಶೀಟ್ ಎರಡನ್ನೂ ಕೂಡ ಇದರಲ್ಲಿ ಕೊಟ್ಟಿರ್ತಾರೆ. ಸೊ ಕಂಪ್ಯಾರಿಸನ್ ಮಾಡ್ಕೊಬೋದು. ಮೊದಲನೇದಾಗಿ ನಾವು ಏನು ಮಾಡಬೇಕಂದ್ರೆ ಪ್ರೀವಿಯಸ್ ಇಯರ್ ಬ್ಯಾಲೆನ್ಸ್ ಶೀಟ್ ಸರಿ ಇದೆಯಾ ಅಂತ ನಾವು ಚೆಕ್ ಮಾಡಬೇಕಾಗ್ತದೆ. ಓಕೆ, ಸೊ ಇದು ಲಯಬಿಲಿಟೀಸ್ ಪೇಜ್, ಇದು 2 ಪೇಜಲ್ಲಿ ಓಪನ್ ಆಗಿದೆ. ಇನ್ನೊಂದು ಅಸೆಟ್ ಇದೆ. ಓಕೆ, ಸೊ ಲಯಬಿಲಿಟಿ ಕ್ಲೋಸ್ ಟೋಟಲ್ ಆಫ್ ಲಯಬಿಲಿಟೀಸ್ ಅಸೆಟ್ ಜೊತೆ ಹೊಂದಾವಣಿಕೆ ಆಗ್ತಿದೆಯಾ ಹೆಂಗೆ ಅಂತ ಚೆಕ್ ಮಾಡೋಣ. ಇಲ್ಲಿ ಆಗ್ತಾ ಇದೆ ಇದು. ಓಕೆ, ಸೊ ಇದು ಲಯಬಿಲಿಟಿಯ ಟೋಟಲ್, ಇದು ಪ್ರೀವಿಯಸ್ ಇಯರ್ ಬ್ಯಾಲೆನ್ಸ್ ಶೀಟಿಂದು. ಇಲ್ಲಿ ಅಸೆಟ್ಸ್ ಇದೆಯಲ್ವಾ, ಅಸೆಟ್ಸ್ನ ಟೋಟಲ್ಲು ಎರಡು ಕೂಡ ಮ್ಯಾಚ್ ಆಗ್ತಾಯಿದೆ. ಸೊ ಹಾಗಾಗಿ ನಮಗೆ ಪ್ರೀವಿಯಸ್ ಇಯರ್ ಬ್ಯಾಲೆನ್ಸ್ ಶೀಟ್ನೊಳಗೆ ಯಾವುದೇ ವ್ಯತ್ಯಾಸ ಕಂಡುಬರೋದಿಲ್ಲ. ಇನ್ನು ಇದಾದ ನಂತರ ಈಗ ಕರೆಂಟ್ ಇಯರ್ ಬ್ಯಾಲೆನ್ಸ್ ಶೀಟು ಮ್ಯಾಚ್ ಆಗ್ತಿದೆಯಾ ಅಂತ ನೋಡೋಣ. ನೋಡಿ ಇಲ್ಲಿದೆಯಲ್ಲ, ಇದು ಕರೆಂಟ್ ಇಯರ್ ಬ್ಯಾಲೆನ್ಸ್ನ ಇಲ್ಲಿ ಏನು ಬ್ರೇಕಪ್ ಕೊಟ್ಟಿದ್ದಾರೆ ಅದರ ಟೋಟಲ್ಸ್ ಇದು. ಓಕೆ, ಇಲ್ಲಿ ಲಯಬಿಲಿಟಿ ಟೋಟಲ್ ಇದೆ, ಕರೆಂಟ್ ಇಯರ್ ಬ್ಯಾಲೆನ್ಸ್ದ ಲಯಬಿಲಿಟಿ ಟೋಟಲ್ಲು, ಅದು ಮ್ಯಾಚ್ ಆಗ್ತಿದೆಯಾ ಅಂತ ನೋಡಿದ್ರೆ ಸೊ ಇದು ಮ್ಯಾಚ್ ಆಗ್ತಾ ಇಲ್ಲ. ಸೊ ಯಾಕೆಂದರೆ ನೋಡಿ ಇಲ್ಲಿ ಲಯಬಿಲಿಟಿ ಇದೆಯಲ್ವಾ, ಲಯಬಿಲಿಟಿ 96255774.73 ಇದೆ, ಆದರೆ ಇಲ್ಲಿ 96189020.73 ಇದೆ. ಸೊ ಇಲ್ಲಿ ಎಕ್ಸೆಲ್ ಶೀಟ್ನಲ್ಲಿ ನಾವು ಅದನ್ನು ವ್ಯತ್ಯಾಸ ಏನು ಅಂತ ಗಮನಿಸಿದ್ವಿ. ನೋಡಿ ಲಯಬಿಲಿಟಿಯ ಟೋಟಲ್ ಇದು, ಅಸೆಟ್ನ ಟೋಟಲ್ ಇದು, ವ್ಯತ್ಯಾಸ ಇಷ್ಟಿದೆ 66754 ಅಂತಂದ್ಬಿಟ್ಟು. ಏನದು 66754 ಅಂತಂದರೆ ನೋಡಿ ಇಲ್ಲಿ ನೀವು ಗಮನಿಸ್ಬೋದು, ಇಲ್ಲಿ ಬ್ರಾಂಚ್ ಅಡ್ಜಸ್ಟ್ಮೆಂಟ್ ಅಕೌಂಟ್ ಅನ್ನೋದ್ರ ಕೆಳಗಡೆ 66754 ಅಂತ ಬಂದಿದೆ. ಇದು ಯಾಕೆ ಈ ರೀತಿ ಬಂದಿದೆ ಅಂತಂದರೆ ನಮ್ಮದು ಏನು ಬ್ಯಾಲೆನ್ಸ್ ಶೀಟ್ ಅಂದರೆ ಏನು ಪ್ರಾಫಿಟ್ ಆ್ಯಂಡ್ ಲಾಸ್ ಆ ವರ್ಷಕ್ಕೆ ಏನು ಪ್ರಾಫಿಟ್ ಆ್ಯಂಡ್ ಲಾಸ್ ಇರುತ್ತದೆ ಅದರದ್ದು ಒಂದು ಟ್ರಾನ್ಸಾಕ್ಷನ್ನ ನಾವು ಕ್ರಿಯೇಟ್ ಮಾಡಬೇಕಾಗ್ತದೆ. ಅಂದರೆ ಪ್ರಾವಿಷನ್ನ ನಾವು ಕ್ರಿಯೇಟ್ ಮಾಡಬೇಕಾಗ್ತದೆ. ನಾವು ಕ್ರಿಯೇಟ್ ಮಾಡಲಿಲ್ಲ ಅಂದರೆ ಈ ರೀತಿ ತೋರಿಸ್ತದೆ ಅದು. ಸೊ ನಾವು ಇವಾಗ ಏನು ಮಾಡೋಣ ಅಂತಂದರೆ ಆ ಪ್ರಾವಿಷನ್ನ ಕ್ರಿಯೇಟ್ ಮಾಡೋಣ. ಪ್ರಾಫಿಟ್ ಆ್ಯಂಡ್ ಲಾಸ್ನ ಪ್ರಾವಿಷನ್ನ ನಾವು ಕ್ರಿಯೇಟ್ ಮಾಡೋಣ, ಅಥವಾ ಪ್ರಾಫಿಟ್ ಆ್ಯಂಡ್ ಲಾಸ್ನ ಒಂದು ಟ್ರಾನ್ಸಾಕ್ಷನ್ನ ನಾವು ಕ್ರಿಯೇಟ್ ಮಾಡಬೇಕಾಗ್ತದೆ. ಸೊ ಅದು ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ನೋಡೋಣ. ಅದಾದ ನಂತರ ಮತ್ತೆ ಇದು ಈ ಬ್ಯಾಲೆನ್ಸ್ ಶೀಟ್ ಏನಿದೆ ಅದನ್ನು ವೆರಿಫಿಕೇಷನ್ ಮಾಡೋಣ. ಸೊ ಮೊದಲನೇದಾಗಿ ನಾವೇನು ಮಾಡಬೇಕು ಅಂತಂದರೆ ಎಲ್ಲ ವೋಚರ್ನ ರೀಕನ್ಸಿಲೇಷನು, ಎಲ್ಲ ಟ್ರಾನ್ಸಾಕ್ಷನ್ಸು, ಎಲ್ಲ ಪರ್ಟಿಕ್ಯುಲರ್ ಇಯರ್ ಎಂಡಿಗೆ ಎಲ್ಲ ಟ್ರಾನ್ಸಾಕ್ಷನ್ಸು ಮುಗೀತು ಅಂತಂದ ನಂತರ ಪ್ರಾವಿಷನ್ಸು ಏನಿದೆ ಪ್ರತಿಯೊಂದನ್ನು ಕೂಡ ನಾವು ಮಾಡಿರಬೇಕಾಗ್ತದೆ. ಅದಾದ ನಂತರ ನಾವೇನು ಮಾಡ್ತೀವಿ ಅಂದರೆ ಎಫ್ ಎ ಎಸ್ಗೆ ಹೋಗ್ತೀವಿ. ಎಫ್ ಎ ಎಸ್ನಲ್ಲಿ ಕಾನ್ಫಿಗ್ರೇಷನ್ಸ್ನಲ್ಲಿ ಎಫ್ ಎ ಎಸ್ಗೆ ಹೋಗ್ತೀವಿ. ಎಫ್ ಎ ಎಸ್ನಲ್ಲಿ ಪ್ಯಾರಾಮೀಟರ್ ಮಾಸ್ಟರ್ ಇದೆಯಲ್ಲ, ಪ್ಯಾರಾಮೀಟರ್ ಮಾಸ್ಟರ್ಗೆ ಹೋಗ್ತೀವಿ. ಇಲ್ಲಿ ಪ್ಯಾರಾಮೀಟರ್ ಮಾಸ್ಟರ್ನಲ್ಲಿ 7th ಪ್ಯಾರಾಮೀಟರ್ ಇದೆ, ಇಲ್ಲಿ ನೀವು ಗಮನಿಸ್ಬೋದು. ಇದು ಡ್ಯೂರಿಂಗ್ ಆಡಿಟ್ ಪ್ರಿಪೇರ್ ಪ್ರಾವಿಷನ್ಸ್ ಎಂಟ್ರೀಸ್ ಆಟೋಮೆಟಿಕಲಿ ಅಂತ ಇದೆ. ಸೊ ಇಲ್ಲಿ ಬೈ ಡಿಫಾಲ್ಟ್ ನೋ ಅಂತ ಇರ್ತದೆ, ನೀವು ಇದನ್ನು ಎಸ್ ಅಂತ ಮಾಡಿ, ಎಸ್ ಅಂತ ಮಾಡಿ ಅಪ್ಡೇಟ್ ಮಾಡಿ. ಓಕೆ, ಸೊ ಇದು ಒನ್ ಟೈಮ್ ಆ್ಯಕ್ಟಿವಿಟಿ. ಇನ್ ಕೇಸ್ ನೀವೇನಾದರೂ ಲಾಗೌಟ್ ಆದರೆ ಬೈ ಡಿಫಾಲ್ಟ್ ಮತ್ತೆ ಇದು ನೋ ಅಂತ ಆಗ್ತದೆ. ಓಕೆ, ಇದು ಏನು 7th ಪ್ಯಾರಾಮೀಟರ್ ಇದೆ, ನೀವೇನಾದರೂ ಲಾಗೌಟ್ ಆದರೆ ಲಾಗೌಟ್ ಆಗಿ ಮತ್ತೆ ಲಾಗಿನ್ ಆದರೆ ನೀವು ಗಮನಿಸ್ಬೋದು, ಬೇಕಾದರೆ ಇದು ಮತ್ತೆ ನೋ ಅಂತ ಆಗ್ತದೆ. ಓಕೆ, ಡೈನಮಿಕಲಿ ಇದು ಚೇಂಜ್ ಆಗ್ತದೆ. ಸೊ ನಮ್ಗೆ ಯಾವಾಗ ಪ್ರಾವಿಷನ್ ಎಂಟ್ರಿ ನಾವು ಮಾಡಬೇಕು ಅಂತ ಅನಿಸ್ತದೆ ಆವಾಗ ಮಾತ್ರ ನಾವು ಇದನ್ನು ಎಸ್ ಅಂತ ಮಾಡಬೇಕು. ಎಸ್ ಅಂತ ಮಾಡಿ ಇಲ್ಲಿ ಎಫ್ ಎಸ್ಗೆ ಹೋಗಬೇಕಾಗ್ತದೆ. ಎಫ್ ಎಸ್ಗೆ ಹೋಗಿ ಪ್ರಾವಿಷನ್ ಎಂಟ್ರಿ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅನ್ನೋದಾದರೆ ರಿಪೋರ್ಟ್ಸ್ಗೆ ಹೋಗಿ ಇಲ್ಲಿ ನಾವು ಯಾವ ಪ್ರಾವಿಷನ್ ಮಾಡಬೇಕು,
ಪ್ರಾಫಿಟ್ ಆ್ಯಂಡ್ ಲಾಸು ಬ್ಯಾಲೆನ್ಸ್ ಶೀಟ್ನಲ್ಲಿ ತೋರಿಸ್ಬೇಕು ಅನ್ನೋದಾದರೆ ನಾವೇನು ಮಾಡಬೇಕು, ಈ ರೀತಿ ಏನು ನಾವು ಇವಾಗ ಕಾನ್ಫಿಗ್ರೇಷನ್ಸ್ನಲ್ಲಿ ತೋರಿಸ್ತೋ ಆ ರೀತಿ ಪ್ಯಾರಾಮೀಟರ್ಸ್ ಮಾಡಿಫಿಕೇಷನ್ ಮಾಡಿ FAS ಮತ್ತು ರಿಪೋರ್ಟ್ಸಿಗೆ ಬಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಬಿಫೋರ್ ಡೇ ಎಂಡ್ಗೆ ಬರ್ತೀವಿ. ಸೊ ಯಾಕೆ ಬಿಫೋರ್ ಡೇ ಎಂಡ್ ತಗೊಳ್ತೀವಿ ಅಂತ ಈಗಾಗಲೇ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಆ ರೀತಿಯಾಗಿ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಬಿಫೋರ್ ಡೇ ಎಂಡ್ ತಗೊಳ್ತೀವಿ. ಇಲ್ಲೇನು ಮಾಡ್ತೀವಿ ಅಂದರೆ ಡೇಟ್ನ ಬದಲಾವಣೆ ಮಾಡ್ತೀವಿ. ಓಕೆ, ಸೊ ಬ್ರಾಂಚಸ್ ಇದ್ದರೆ ಬ್ರಾಂಚಸ್ ಸೆಲೆಕ್ಟ್ ಮಾಡ್ಕೊಳ್ತೀವಿ, ಇಲ್ಲಾಂದರೆ HO ಅಂತ ಇರ್ತದೆ ಅದು. ಸೊ ಈಗೇನು ಮಾಡ್ತೀವಿ ಅಂದರೆ ನಾವು ವ್ಯೂ ಅಂತ ಕ್ಲಿಕ್ ಮಾಡ್ತೀವಿ. ಓಕೆ, ಇಲ್ಲಿ ಏನಾಯಿತು ನೋಡಿ, ಇದು ಪ್ರಾಫಿಟು ಈ ಪ್ಯಾಕ್ನಲ್ಲಿ ಈ ವರ್ಷದ ಪ್ರಾಫಿಟ್ ಏನಪ್ಪ ಅಂದರೆ 66,754 ರೂಪಾಯಿ ಇದು ಪ್ರಾಫಿಟಲ್ಲಿದೆ. ಸೊ ಈ ಪ್ರಾಫಿಟ್ನ ನಾವು ಈ ರೀತಿ ಮಾಡಿದಾಗ ಏನಾಗ್ತದೆ ಅಂದರೆ ಒಂದು ವೋಚರ್ ಕ್ರಿಯೇಟ್ ಆಗ್ತದೆ. ಆ ವೋಚರ್ ಕ್ರಿಯೇಟ್ ಆದಾಗ ನಿಮಗೆ ಅದು ಬ್ಯಾಲೆನ್ಸ್ ಶೀಟ್ನಲ್ಲಿ ತೋರಿಸ್ತದೆ. ಸೊ ವೋಚರ್ ಯಾವ ರೀತಿ ಕ್ರಿಯೇಟ್ ಆಗಿದೆ ಅಂತ ನೋಡೋಣ. FASಗೆ ಹೋಗಿ ಡೇ ಬುಕ್ ತಗೊಳ್ಳಿ. ಡೇ ಬುಕ್ನಲ್ಲಿ ಅಕೌಂಟ್ ವೈಸ್ ತಗೊಳ್ಳಿ. ಇಲ್ಲಿ 31/3/2025 ಓಕೆ. ಇದಾದ ನಂತರ ವ್ಯೂ ಅಂತ ಕ್ಲಿಕ್ ಮಾಡಿ. ನೋಡಿ, ಇಲ್ಲಿ ನಿಮ್ಗೆ ಗೊತ್ತಾಗ್ಬೋದು, ಇಲ್ಲಿ ನೋಡಿರ್ಬೋದು ನೀವು, ಇಲ್ಲಿ ಒಂದು ವೋಚರ್ ಕ್ರಿಯೇಟ್ ಆಗಿದೆ. ಡೆಬಿಟ್ ಟು ಎಸ್ಟಾಬ್ಲಿಷ್ಮೆಂಟ್ ಆ್ಯಂಡ್ ಅದರ್ ಎಕ್ಸ್ಪೆನ್ಸಸ್ಸಲ್ಲಿ ವ್ಯಾಲ್ಯೂ ಆಫ್ ಪ್ರಾಫಿಟ್ ಟ್ರಾನ್ಸ್ಫರ್ ಟು ಎಕ್ಸ್ಪೆಂಡಿಚರ್ ಅಂತ ಇದೆ. 66,754 ರೂಪಾಯಿ. ಏನು ವ್ಯತ್ಯಾಸ ಇದೆ ಇಲ್ಲಿ ಅಷ್ಟು ಅಮೌಂಟು, ಅಥವಾ ಇಲ್ಲಿ ಏನು ಪ್ರಾಫಿಟ್ ಜನ್ರೇಟ್ ಆಗಿತ್ತು ಆ ಅಮೌಂಟು ಇಲ್ಲಿ ತೋರಿಸ್ತಾ ಇದೆ. ಅದು ಪ್ರಾಫಿಟ್ ಅಕೌಂಟ್ಗೆ ಕ್ರೆಡಿಟ್ ಆಗಿದೆ. ಓಕೆ, ಸೊ ಇಲ್ಲಿ ಪ್ರಾವಿಷನ್ ಎಂಟ್ರಿನ ನಾವು ಇಲ್ಲಿ ಕ್ರಿಯೇಟ್ ಮಾಡಿದ್ವಿ. ಸೊ ಹಾಗಾಗಿ ಒಂದು ಟ್ರಾನ್ಸಾಕ್ಷನ್ ಕ್ರಿಯೇಟ್ ಆಯಿತು. ಇದಾದ ನಂತರ ಬ್ಯಾಲೆನ್ಸ್ ಶೀಟ್ ಯಾವ ಥರದ್ದು ಬರ್ತದೆ ಅಂತ ಅಂದ್ಬಿಟ್ಟು ಚೆಕ್ ಮಾಡೋಣ. ಸೊ ಬ್ಯಾಲೆನ್ಸ್ ಶೀಟ್ ನೋಡೋದಕ್ಕೆ ಮುಂಚಿತ ಫಸ್ಟ್ ನಾವೇನು ಮಾಡಬೇಕು ಅಂತಂದರೆ, ಫಸ್ಟು ಟ್ರಯಲ್ ಬ್ಯಾಲೆನ್ಸ್ನ ವೆರಿಫೈ ಮಾಡಬೇಕು ಯಾವ ರೀತಿ ಬರ್ತಾ ಇದೆ ಅಂತ. ಸೊ ಟ್ರಯಲ್ ಬ್ಯಾಲೆನ್ಸ್ಗೆ ಹೋಗೋಣ. ಸೊ ವ್ಯೂ ಅಂತ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ, ಈಗಾಗಲೇ ನಾವು ಓಪನಿಂಗ್ ಬ್ಯಾಲೆನ್ಸ್ ನಾವು ವೆರಿಫಿಕೇಷನ್ ಮಾಡಿದ್ವಿ, ಅದು ಮ್ಯಾಚ್ ಆಗ್ತದೆ. ಈಗ ಕ್ಲೋಸಿಂಗ್ ಬ್ಯಾಲೆನ್ಸ್ ಮ್ಯಾಚ್ ಆಗ್ತಿದೆ ಅಂತ ಮತ್ತೆ ಇನ್ನೊಂದು ಸತಿ ನೋಡೋಣ, ನಾವು ಮಾಡಿರೋಂಥ ಬದಲಾವಣೆ ಏನಾದರೂ ಎಫೆಕ್ಟ್ ಆಗಿದೆಯಾ ಅಂತ. ಓಕೆ, ಎರಡು ಕೂಡ ಮ್ಯಾಚ್ ಆಗ್ತದೆ, ಏನು ಯಾವುದೇ ವ್ಯತ್ಯಾಸ ಇಲ್ಲ. ಇಲ್ಲಿ ಒಂದು ಬದಲಾವಣೆ ಏನಪ್ಪ ಆಗಿದೆ ಅಂತಂದರೆ, ಇಲ್ಲಿ ನೋಡಿ 66,754 ರೂಪಾಯಿ ನಾವು ಏನು ಪ್ರಾಫಿಟ್ನ ಅಲ್ಲಿ ಟ್ರಾನ್ಸಾಕ್ಷನ್ ನಾವು ಕ್ರಿಯೇಟ್ ಮಾಡ್ದೋ ಅದು ಇಲ್ಲಿ ಟ್ರಯಲ್ ಬ್ಯಾಲೆನ್ಸ್ನಲ್ಲಿ ತೋರಿಸ್ತಾ ಇದೆ. ಓಕೆ, ಈಗ ಆಲ್ರೆಡಿ ಇದರಲ್ಲಿ ಈ ಓಪನಿಂಗ್ ಬ್ಯಾಲೆನ್ಸ್ ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನಲ್ಲಿ ಓಪನಿಂಗ್ ಪ್ರಾಫಿಟ್ ಅಕೌಂಟು 6,81,108 ರೂಪಾಯಿ 91 ಪೈಸೆ ಇದೆ. ಅದರ ಜೊತೆಗೆ 66,754 ರೂಪಾಯಿ ಕ್ರೆಡಿಟ್ ಆಗಿದೆ. ಹಾಗಾಗಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಅಮೌಂಟ್ ಅಂದರೆ ಕ್ಲೋಸಿಂಗ್ ಪ್ರಾಫಿಟ್ ಅಮೌಂಟ್ ಎಷ್ಟಾಗ್ತದೆ, 7,47,862 ಆಗ್ತದೆ. ಸೊ ಹಾಗಾಗಿ ಇದು ಕರೆಕ್ಟಾಗಿ ಬಂದಿದೆ. ಅದೇ ನೀವು ಹಿಂದಿನ ಬ್ಯಾಲೆನ್ಸ್ ಶೀಟ್ ಟ್ರಯಲ್ ಬ್ಯಾಲೆನ್ಸ್ನಲ್ಲಿ ನೋಡ್ಬೋದು, ಇಲ್ಲಿ ಕ್ರೆಡಿಟ್ ಅಮೌಂಟು 0 ಇದೆ, ಮತ್ತು ಏನು ಓಪನಿಂಗ್ ಬ್ಯಾಲೆನ್ಸ್ ಇದೆ ಅದೇ ಕ್ಲೋಸಿಂಗ್ ಬ್ಯಾಲೆನ್ಸು ಟ್ರಯಲ್ ಬ್ಯಾಲೆನ್ಸ್ನಲ್ಲಿ ತೋರಿಸ್ತಾ ಇದೆ. ಪ್ರಾಫಿಟ್ ಅಕೌಂಟ್ ಜನ್ರೇಟ್ ಮಾಡಿದಾದ ನಂತರ ಇಲ್ಲಿ ನೀವು ಗಮನಿಸ್ಬೋದು ಇಷ್ಟು ಅಮೌಂಟು ಇದು ಬಂದು ಕ್ರೆಡಿಟ್ ಆಗಿದೆ. ಈಗ ನಾವು ಬ್ಯಾಲೆನ್ಸ್ ಶೀಟ್ ನೋಡೋಣ. ಇಲ್ಲಿ ಬ್ಯಾಲೆನ್ಸ್ ಶೀಟ್ ಬಿಫೋರ್ ಡೇ ಎಂಡ್ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಡೇಟು 31/3/2025 31/3/2025ಕ್ಕೆ ಓಪನ್ ಮಾಡೋಣ ಬ್ಯಾಲೆನ್ಸ್ ಶೀಟ್ನ. ಈಗಾಗಲೇ ನಮ್ಗೆ ಗೊತ್ತಿದೆ ಪ್ರೀವಿಯಸ್ ಇಯರ್ಸ್ ಬ್ಯಾಲೆನ್ಸ್ ಶೀಟ್ ಕರೆಕ್ಟಾಗಿ ಮ್ಯಾಚ್ ಆಗ್ತಿದೆ ಅಂತ. ಜಸ್ಟ್ ಈಗ ನಾವೇನು ಮಾಡಬೇಕು ಅಂದರೆ ಕರೆಂಟ್ ಇಯರ್ ಬ್ಯಾಲೆನ್ಸ್ ಶೀಟ್ನ ನಾವು ಚೆಕ್ ಮಾಡೋಣ, ಎರಡು ಅಮೌಂಟ್ ಬಂದಿದೆಯಾ ಅಂತ ಅಂದ್ಬಿಟ್ಟು. ಓಕೆ, ಸೊ ನೋಡಿ, ಅಸೆಟ್ಟು ಮತ್ತು ಲಯಬಿಲಿಟಿ ಎರಡೂ ಕೂಡ ಮ್ಯಾಚ್ ಆಗ್ತದೆ. ಲಯಬಿಲಿಟಿಯ ಟೋಟಲ್ಲು 961,89,020.73 ಇದೆ. ಅದೇ ರೀತಿ
ಅಸೆಟ್ನ ಟೋಟಲ್ ಬ್ಯಾಲೆನ್ಸ್ ಕರೆಂಟ್ ಇಯರ್ಗೆ 96189020.73 ಇದೆ. ಸೊ ಎರಡೂ ಕೂಡ ಮ್ಯಾಚ್ ಆಗ್ತಾಯಿದೆ. ಈಗ ಬ್ಯಾಲೆನ್ಸ್ ಶೀಟ್ನಲ್ಲಿ ಯಾವುದೇ ವ್ಯತ್ಯಾಸ ಏನೂ ಇಲ್ಲ. ಸೊ ಸರಿಯಾದ ಕ್ರಮದೊಳಗೆ ಇದು ತಯಾರಾಗಿದೆ. ಸೊ ಇನ್ನೊಂದು ನೀವು ವಿಶೇಷವಾಗಿ ಗಮನಿಸ್ಬೋದೇನಪ್ಪ ಅಂತಂದರೆ, ಏನು ಆ ಹಿಂದಿನ ಬ್ಯಾಲೆನ್ಸ್ ಶೀಟ್ನಲ್ಲಿ ಏನು ತೋರಿಸ್ತಾ ಇತ್ತು ಅಂದರೆ ಪ್ರಾಫಿಟ್ ಅಕೌಂಟ್ ಜನ್ರೇಟ್ ಮಾಡೋಕ್ಕೆ ಮುಂಚಿತವಾಗಿ ಬ್ಯಾಲೆನ್ಸ್ ಶೀಟ್ನಲ್ಲಿ ಏನು ಮಾಡ್ತಾಯಿತ್ತು ಅಂತಂದರೆ, ಇಲ್ಲಿ ಒಂದು 66,754 ರೂಪಾಯಿ ಬ್ರ್ಯಾಂಚ್ ಅಡ್ಜಸ್ಟ್ಮೆಂಟ್ ಅಕೌಂಟ್ ಅಂತ ಇಲ್ಲಿ ಬರ್ತಾಯಿತ್ತಲ್ವಾ, ಅದು ಇವಾಗ ಬರ್ತಾ ಇಲ್ಲ. ಸೊ ಈ ರೀತಿ ನಾವು ಪ್ರಾಫಿಟ್ ಜನ್ರೇಷನ್ ಮಾಡಿದ್ರೆ, ಅದರ ಪ್ರಾವಿಷನ್ ಎಂಟ್ರಿ ಮುಖಾಂತರ ಅದನ್ನು ನಾವು ಜನ್ರೇಟ್ ಮಾಡಿದ್ರೆ ನಿಮ್ಮ ಬ್ಯಾಲೆನ್ಸ್ ಶೀಟು ಸರಿ ಹೊಂದ್ತದೆ. ಇಲ್ಲಿ ನೀವು ಗಮನಿಸ್ಬೋದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು. ಹಿಂದಿನ ಬ್ಯಾಲೆನ್ಸ್ ಶೀಟ್ನೊಳಗೆ ಎಷ್ಟಿತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು? 748762 ಅಂತ ಇತ್ತು. ಬಟ್ ನಿಮಗೆ ಇಲ್ಲಿ ಮಿಸ್ ಮ್ಯಾಚ್ ತೋರಿಸ್ತಾ ಇತ್ತು. ಯಾಕೆಂದರೆ ಆ ಒಂದು ಟ್ರಾನ್ಸಾಕ್ಷನ್ ಕ್ರಿಯೇಟ್ ಆಗಿರಲಿಲ್ಲ ಅಂತ ಅಂದ್ಬಿಟ್ಟು. ಈಗ ನೋಡಿ ಇಲ್ಲಿ $7487,862.91 ಇದೆ. ಅದರ ಜೊತೆಗೆ ಈ ಅಮೌಂಟು ಇಲ್ಲ, ಹೋಯ್ತದು. ಯಾವುದು ಬ್ರಾಂಚ್ ಬ್ಯಾಲೆನ್ಸ್ ಅಡ್ಜಸ್ಟ್ಮೆಂಟ್ ಅಕೌಂಟ್ ಅಂತ ಇತ್ತಲ್ಲ, ಅದು ಇವಾಗ ಕಾಣಿಸ್ತಾ ಇಲ್ಲ. ಅದು ಈಗ ಇದು ಬ್ಯಾಲೆನ್ಸ್ ಶೀಟ್ ಏನಾಗಿದೆ, ತಾಳೆ ಹೊಂದ್ತಾ ಇದೆ, ಕರೆಕ್ಟಾಗಿದೆ ಇದು. ಓಕೆ, ಈ ರೀತಿಯಾಗಿ ನೀವು ನಿಮ್ಮ ಬ್ಯಾಲೆನ್ಸ್ ಶೀಟ್ನ ತಯಾರಿಸ್ಕೊಬೋದು. ಸೊ ಇದಿಷ್ಟು ಬ್ಯಾಲೆನ್ಸ್ ಶೀಟ್ ತಯಾರಿಕೆಯ ವಿಧಾನ. ಸೊ ಇದರಲ್ಲಿ ನಿಮ್ಗೇನಾದರೂ ಅನುಮಾನ ಇತ್ತು ಅನ್ನೋದಾದರೆ, ಇನ್ ಕೇಸ್ ಏನಾದರೂ ನಿಮ್ಗೆ ಅರ್ಥ ಆಗಿಲ್ಲ ಅನ್ನೋದಾದರೆ ಮತ್ತೆ ನನಗೆ ಪ್ರಶ್ನೆಗಳನ್ನ ಕೇಳ್ಬೋದು. ಸೊ ಎಲ್ರಿಗೂ ಒನ್ಸ್ ಅಗೇನ್ ಥ್ಯಾಂಕ್ಸ್ ಟು